ಮಹಾಮಂತ್ರಿ, ನಿಮ್ಮ ಉದ್ದಟತನದ ಮಾತುಗಳು ಮಿತಿ ಮೀರುತ್ತಿವೆ. ಈ ಸಾಮ್ರಾಜ್ಯವನ್ನು ನನ್ನ ತಾಯಿಯಂತೆ, ಗುರುವಿನಂತೆ, ದೈವದಂತೆ ಭಾವಿಸುತ್ತೇನೆ. ಈ ಸಾಮ್ರಾಜ್ಯದ ಹಿತಕ್ಕೆ ಧಕ್ಕೆಯುಂಟಾದರೆ ಅದಕ್ಕೆ ಕಾರಣರಾದವರನ್ನು ನಿಂದಿಸುವುದು ತಪ್ಪಲ್ಲವೆನ್ನುವುದು ನನ್ನ ಭಾವನೆ. ಆದರೆ ನಾನು ತಪ್ಪೆಂದು ಭಾವಿಸುತ್ತೇನೆ. ಮಹಾರಾಣಿಯಾದ ನನ್ನನ್ನು ಒಬ್ಬ ಮಂತ್ರಿ ನಿಂದಿಸುವುದು ಅಕ್ಷಮ್ಯ ಅಪರಾಧ. ಇದೇ ಹಠಮಾರಿತನದಿಂದ ತಮ್ಮ ತಂದೆಯವರಾದ ಅಶ್ವಪತಿ ಮಹಾರಾಜರು ತಮ್ಮ ತಾಯಿಯವರನ್ನು ತೊರೆದರು. ಈಗ ಇದೇ ಹಠದಿಂದ ಮಹಾರಾಜರಿಗೆ ಕಷ್ಟವನ್ನು ಕೊಡುವುದಲ್ಲದೆ ಸರ್ವರಿಗೂ ನೋವನ್ನು ಉಂಟು ಮಾಡುತ್ತಿದ್ದೀರಿ. ಸತ್ಯವಾದ ಮಾತನ್ನೇ ಆಡಿ ತಿಳಿಸುವಂತೆ ಈ ನನ್ನ ಮೋಹದ ಮಡದಿ ಕೊಟ್ಟ ಬಹುಮಾನಕ್ಕೆ ಬೆಲೆಯನ್ನು ಕಟ್ಟಲು ಸಾಧ್ಯವೇ ಇಲ್ಲ. ಸಾಕು ಸಾಕು, ನಿಲ್ಲಿಸಿ ಪ್ರಭು. ನಿಮ್ಮ ಯಾವ ನೆಪಗಳು ನನ್ನ ನಿರ್ಧಾರವನ್ನು ಕದಲಿಸಲು ಸಾಧ್ಯವಿಲ್ಲ. ಹೌದು, ಕಲ್ಲು ಹೃದಯ ಕರಗುವುದಿಲ್ಲವೆಂದು ನನಗೆ ಚೆನ್ನಾಗಿ ತಿಳಿದಿದೆ. ಸುಮಂತ್ರ, ಮಹಾರಾಜನಾಗಿ ನಾನು ಆಜ್ಞೆಯನ್ನು ನೀಡುತ್ತಿದ್ದೇನೆ. ರಥ, ಆನೆ, ಕುದುರೆ, ಕಾಲಾಳುಗಳು ಸರ್ವ ಸೈನ್ಯದೊಂದಿಗೆ ರಾಮನೊಂದಿಗೆ ಅರಣ್ಯಕ್ಕೆ ತೆರಳಲಿ. ಈ ಭಂಡಾರ, ಈ ಅರಮನೆಯ ಅಮೂಲ್ಯ ವಸ್ತುಗಳು ಸೇವಕರೊಂದಿಗೆ ರಾಮನಿಗೆ ನೆರವಾಗಿ ನಡೆಯಲಿ. ತಂದೆಯವರೇ, ವನವಾಸಕ್ಕೆ ಹೊರಟಿರುವ ನನಗೆ ಇವುಗಳ ಅಗತ್ಯವಿಲ್ಲ. ರಾಮಚಂದ್ರ, ಇಷ್ಟೇ ಅಲ್ಲ ಸುಮಂತ್ರ, ಶ್ರೀಮಂತ ವರ್ತಕರು, ಸಾರ್ವಜನಿಕ ಗಣ್ಯರು, ಸರ್ವ ವೃತ್ತಿಯ ಜನಗಳು ರಾಮನಿಗೆ ಸಹಾಯಕ್ಕಾಗಿ ಅರಣ್ಯಕ್ಕೆ ತೆರಳಲಿ. ಈ ಅರಮನೆಯ ಸಕಲ ವೈಭೋಗ ವಸ್ತುಗಳು, ಅಭಿಮಾನವುಳ್ಳ ಸಾರ್ವಜನಿಕರು ಕೂಡ ರಾಮನನ್ನು ಹಿಂಬಾಲಿಸಲಿ. ಇದು ನನ್ನ ಆಜ್ಞೆ. ಸಾಕು, ನಿಲ್ಲಿಸಿ ಪ್ರಭು. ಸಾರವಿಲ್ಲದ ಬರಿಯ ಸಿಪ್ಪೆಯನ್ನು ನನ್ನ ಪುತ್ರ ಭರತನಿಗೆ ಉಳಿಸಬೇಕೆಂದುಕೊಂಡಿರುವಿರಾ? ಜನರಿಲ್ಲದ, ಭಂಡಾರವಿಲ್ಲದ, ಚತುರಂಗ ಬಲವಿಲ್ಲದ ಬರಿದಾದ ಈ ಅಯೋಧ್ಯೆ ನನ್ನ ಪುತ್ರ ಭರತನಿಗೆ ಬೇಕಾಗಿಲ್ಲ. ನಿನ್ನ ವರಗಳಲ್ಲಿ ರಾಮಚಂದ್ರನೊಂದಿಗೆ ಯಾರನ್ನು ಕಳಿಸಬಾರದು, ಯಾರು ಹೋಗಬಾರದು ಎಂಬ ನಿಬಂಧನೆ ಏನಿಲ್ಲ, ನೆನಪಿರಲಿ. ನೆನಪಿದೆ, ಆದರೆ ನೀವು ನಿಮ್ಮ ಕುಲಧರ್ಮವನ್ನು ನೆನಪಿನಲ್ಲಿಟ್ಟುಕೊಂಡಿಲ್ಲ. ಕೈಕೇಯಿ, ರಾಮನಲ್ಲಿ ಯಾವ ದುರ್ಗುಣ ಇದೆ ಎಂದು ಅವನಲ್ಲಿ ಇಂತಹ ಕಟುಭಾವನೆಯನ್ನು ತಳೆದಿದ್ದೀಯ. ಅವನಲ್ಲಿ ಯಾವುದಾದರೂ ದೋಷವನ್ನು ನೀನು ಕಂಡಿದ್ದರೆ ಅದೇನೆಂದು ಹೇಳು. ಹೇಳು ಕೈಕೇಯಿ, ಹೇಳು. ಏಕೆ ಮಹಾರಾಣಿ, ಎಲ್ಲರೆದುರಿಗೆ ಮಹಾಮಂತ್ರಿ ಮಹಾರಾಜರು ತಮ್ಮ ವಿರುದ್ಧ ಮಾತನಾಡುವುದನ್ನು ಸಹಿಸಲಾರದೆ ಮುನಿದು ಬಂದಿರಲ್ಲವೇ? ಅವರ ಮಾತುಗಳನ್ನೇಗೋ ಎದುರಿಸಿದೆ, ಆದರೆ ನನ್ನ ಸವತಿಯರ ವಾಗ್ದಾಳಿಯನ್ನು ತಡೆಯುವುದು ನನಗೆ ಕಷ್ಟವಾಯಿತು. ಯಾಕೆ? ಅವರು ಏನನ್ನು ಹೇಳಿದರು? ಕೋಪವಿಷ್ಟರಾದ ಮಹಾರಾಜರು ಚತುರಂಗ ಬಲ ಸಹಿತ ರಾಜ್ಯದ ಸಿರಿ ಸಂಪತ್ತುಗಳೆಲ್ಲ ರಾಮನ ಹಿಂದೆ ಹೋಗಲಿ, ಬರಿದಾದ ಅಯೋಧ್ಯೆಯನ್ನು ಭರತ ಆಳಲಿ ಎಂದು ಹೇಳಿದರು. ಅದನ್ನು ನಾನು ಪ್ರತಿಭಟಿಸಿ ಸಗರ ಚಕ್ರವರ್ತಿ ಅಸಮಂಜಸನನ್ನು ರಾಜಧಾನಿಯಿಂದ ಹೊರಗೆ ಹಾಕಿದಾಗ ಅವನಿಗೂ ಯಾವ ಸಿರಿ ಸಂಪತ್ತನ್ನು ನೀಡಿರಲಿಲ್ಲ ಎಂದು ವಾದಿಸಿದೆ. ಅದಕ್ಕೆ ಆ ಕೌಸಲ್ಯ ನನ್ನ ಪುತ್ರ ರಾಮನನ್ನು ಆ ಅಸಮಂಜಸನೊಂದಿಗೆ ಹೋಲಿಸಬೇಡ, ಅವನು ಮಾಡಿದಂತಹ ಕ್ರೂರ ಅಪರಾಧವನ್ನು ನನ್ನ ಪುತ್ರ ಮಾಡಿಲ್ಲ, ಕಾಡಿಗೆ ಕಳುಹಿಸುವಂತಹ ಒಂದೇ ಒಂದು ಸಣ್ಣ ದೋಷವನ್ನು ನನ್ನ ಪುತ್ರನಲ್ಲಿ ತೋರಿಸು ಎಂದು ಹೇಳಿದಳು.
ನಿರುತ್ತರಳಾಗಿ ನಾನು ಹೊರಬಂದೆ. ಅದಕ್ಕೆ ಮಹಾರಾಣಿ ನಾನು ಮೊದಲೇ ಹೇಳಿದ್ದು, ಅವರು ಏನನ್ನಾದರೂ ಮಾತನಾಡಿಕೊಳ್ಳಲಿ, ನೀವು ತಟಸ್ಥರಾಗಿದ್ದು ಬಿಡಿ. ಈಗಲೂ ಅದೇ ಸರಿಯಾದ ಕ್ರಮ. ಅವರು ವನವಾಸಕ್ಕೆ ಮೊದಲು ಹೊರಟು ಬಿಡಬೇಕು, ನಂತರ ಭರತನ ಪಟ್ಟಾಭಿಷೇಕ. ಅಲ್ಲಿಯವರೆಗೂ ನಿಮ್ಮ ರೋಷಾವೇಶಗಳನ್ನು ಕಟ್ಟಿಟ್ಟು ಬಿಡಿ. ತೆಗೆದುಕೊಳ್ಳಿ. ಏನಿದು ಮಂಥರೆ? ನಾರುಮಡಿ ಮಹಾರಾಣಿ, ವನವಾಸಕ್ಕೆ ಹೊರಟಿರುವ ಸೀತಾ, ರಾಮ, ಲಕ್ಷ್ಮಣರಿಗೆ ಈಗ ಇದು ಪೀತಾಂಬರ. ಅವರು ನಿಮ್ಮ ಕಣ್ಣೆದುರಿಗೆ ಈ ನಾರುಮಡಿಯನ್ನು ಉಟ್ಟು ಕಾಡಿಗೆ ಹೊರಡುವಂತೆ ಒತ್ತಾಯ ಮಾಡಬೇಕು ಮಹಾರಾಣಿ. ಮಾಡುತ್ತೇನೆ ಮಂಥರೆ, ಒತ್ತಾಯ ಮಾಡುತ್ತೇನೆ. ಇದರಿಂದ ಆ ನನ್ನ ಸವತಿಯರ ಪ್ರಶ್ನೆಗಳಿಗೆ ತಕ್ಕ ಉತ್ತರ ನೀಡಿದಂತಾಗುತ್ತದೆ. ಕುಮಾರ, ಬಾ, ಹತ್ತಿರ ಬಾ. ತಂದೆ, ನಾನು ವನವಾಸಕ್ಕೆ ಹೊರಡಲು ಇನ್ನೂ ವಿಳಂಬ ಮಾಡಬಾರದು. ಅದು ತರವಲ್ಲ. ಆಗ್ಲಿ ಕುಮಾರ, ಹೊರಡು. ಆದರೆ ನಿನ್ನೊಡನೆ ಈ ಅಯೋಧ್ಯೆಯ ಸಕಲ ಸಂಪತ್ತನ್ನು, ಸರ್ವ ಸೈನ್ಯವನ್ನು ಕರೆದುಕೊಂಡು ಹೋಗು. ಮನ್ನಿಸಿ ತಂದೆ, ವನವಾಸವೆನ್ನುವುದು ಜಿತೇಂದ್ರಿಯನಾಗಿ ತಪಸ್ವಿಯಂತೆ ಬದುಕುವುದು. ಈ ಸೇನೆಯಿಂದಾಗಲಿ ಸಂಪತ್ತಿನಿಂದಾಗಲಿ ಏನೂ ಆಗಬೇಕಾಗಿಲ್ಲ. ಇಲ್ಲ ರಾಮಚಂದ್ರ, ಎಲ್ಲರಿಗೂ ಸಹಿಸಲು ಸಾಧ್ಯವಾದ ಸಂಕಟವನ್ನು ನೀಡಿರುವ ಆ ಕೈಕೇಯಿ ಈ ಬರಿದ ನಾಡಿನಲ್ಲಿ ಪರಿತಪಿಸುತ್ತಾ ಪಶ್ಚಾತ್ತಾಪ ಪಡುವಂತಾಗಬೇಕು. ಬೇಡ ತಂದೆ, ಅಷ್ಟು ಕಠಿಣರಾಗಬೇಡಿ. ಉದಾರ ಹೃದಯದ ತಾವು ನನ್ನ ಕಿರಿಯ ಮಾತೆಯರನ್ನು ಕ್ಷಮಿಸಲಾಗುವುದಿಲ್ಲವೇ? ಇಲ್ಲ ಕುಮಾರ, ಕೈಕೇಯಿಯನ್ನು ಕ್ಷಮಿಸುವುದು ಅಕ್ಷಮ್ಯ ಅಪರಾಧ. ತಂದೆ, ಆನೆಯನ್ನೇ ಕೊಟ್ಟವನಿಗೆ ಅದನ್ನು ಕಟ್ಟುವ ಹಗ್ಗದ ಮೇಲೆ ವ್ಯಾಮೋಹ. ಇಲ್ಲ ತಂದೆ, ಈ ರಾಜ್ಯವನ್ನು ತ್ಯಜಿಸಿ ಹೋಗುತ್ತಿರುವ ನನಗೆ ಸಂಪತ್ತಿನ ಮೇಲೆ, ಸೈನ್ಯದ ಮೇಲೆ ನನಗೆ ವ್ಯಾಮೋಹವಿಲ್ಲ. ಈಗ ನನಗೆ ಅಗತ್ಯವಾಗಿರುವುದು ವನವಾಸದಲ್ಲಿ ಅನುಕೂಲಕರವಾದ ನಾರುಮಡಿ ಅಷ್ಟೇ. ರಾಮಚಂದ್ರ, ನಾರುಮಡಿ ಸಿದ್ಧವಾಗಿದೆ. ನಿನ್ನ ಅಪೇಕ್ಷೆಯನ್ನು ಈಡೇರಿಸಬೇಕೆಂದು ನಾನೇ ಸ್ವತಃ ನಿನಗೆ, ಸೀತೆಗೆ, ಲಕ್ಷ್ಮಣನಿಗೆ ಉತ್ತಮವಾದ ನಾರುಮಡಿಯನ್ನು ತಂದಿದ್ದೇನೆ. ಸ್ವೀಕರಿಸು. ಮಾತೆ, ತಾವು ತಮ್ಮ ಕೈಯಾರೆ ನೀಡಿದ ನಾರುಮಡಿಯನ್ನುಟ್ಟು ಅರಣ್ಯಕ್ಕೆ ಹೋಗುವುದು ನನ್ನ ಭಾಗ್ಯ. ನಾನು, ಲಕ್ಷ್ಮಣ, ಸೀತೆ ಶೀಘ್ರವಾಗಿ ಇದನ್ನು ತೊಟ್ಟು ಅರಣ್ಯದತ್ತ ಹೊರಡುತ್ತೇವೆ. ಅಯ್ಯೋ ಪಾಪಿ ಹೆಣ್ಣೆ, ನನ್ನ ರಾಮನನ್ನು ನಾರುಮಡಿಯಲ್ಲಿ ಅರಣ್ಯಕ್ಕೆ ಕಳುಹಿಸಲು ತುದಿಗಾಲಲ್ಲಿ ನಿಂತಿರುವ ನೀನು ನಿನ್ನ ಅಲ್ಪನತನದ ವಿಶ್ವರೂಪವನ್ನೇ ತೋರಿಸಿಬಿಟ್ಟೆ. ನಿನ್ನನ್ನು ಹೆಣ್ಣೆಂದು ಸೃಷ್ಟಿಸಿದ ಆ ಬ್ರಹ್ಮನಿಗೆ ಧಿಕ್ಕಾರವಿರಲಿ. ಆದರೆ ಒಂದು ಮಾತನ್ನು ನೆನಪಿಟ್ಟುಕೋ, ರಾಮ, ಸೀತೆ, ಲಕ್ಷ್ಮಣರನ್ನು ನಾರುಮಡಿಯಲ್ಲಿ ಅರಣ್ಯಕ್ಕೆ ಕಳುಹಿಸಿದೆ ಎಂದು ಹಿರಿ ಹಿಕ್ಕಬೇಡ. ನಿನ್ನ ಪುತ್ರ ಭರತ, ಶತ್ರುಘ್ನರು ಕೂಡ ನಾರುಮಡಿಯಲ್ಲಿ ಅರಣ್ಯದಲ್ಲಿ ವಾಸಿಸುತ್ತಾರೆ. ಹಾಗಾಗಲು ಸಾಧ್ಯವಿಲ್ಲ. ಸಾಧ್ಯವೇ ಇಲ್ಲ.
ಯಾವ ರಾಜ್ಯದಲ್ಲಿ ರಾಮನಂತಹ ಭೂಪತಿ ಇರುವುದಿಲ್ಲವೋ ಅದೇ ಅರಣ್ಯವಾಗುತ್ತದೆ, ಅವನಿರುವ ಕಾಡೆ ನಾಡಾಗುತ್ತದೆ. ಭರತ ನನ್ನ ಪುತ್ರನೇ ಆಗಿದ್ದರೆ ತಂದೆ ಪ್ರೀತಿಯಿಂದ ಕೊಡದ ರಾಜ್ಯವನ್ನು ಅವನು ಖಂಡಿತ ಆಳಲು ಒಪ್ಪುವುದಿಲ್ಲ. ಅವನು ನಿನ್ನ ಮಾತನ್ನು ಧಿಕ್ಕರಿಸುತ್ತಾನೆ. ನನ್ನ ಪುತ್ರ ನನ್ನ ಮಾತಿನಂತೆಯೇ ನಡೆಯುತ್ತಾನೆ. ಸಾಧ್ಯವೇ ಇಲ್ಲ. ತನ್ನ ವಂಶದ ಸಚ್ಚರಿತ್ರೆಯನ್ನು ಬಲ್ಲ ಭರತ ನನ್ನ ಮಾತನ್ನು ಗೌರವಿಸುತ್ತಾನೆಯೇ ಹೊರತು ಸ್ವಾರ್ಥಿ ಆದ ನಿನ್ನ ಮಾತನ್ನಲ್ಲ. ನನ್ನ ಪುತ್ರನ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು. ನಾನು ಅವನಿಗಾಗಿಯೇ ವರಗಳನ್ನು ಪಡೆದೆ ಎಂದು ಅವನು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ನೀಚ ಹೆಂಡೆ! ನೀನು ನಿನ್ನ ಪುತ್ರನ ಹೆಸರಿನಲ್ಲಿ ಅಪ್ರಿಯವಾದ ಕಾರ್ಯವನ್ನೇ ಮಾಡಿಸುವೆ. ಅಪ್ರಿಯವಾದ ಕಾರ್ಯವನ್ನೇ ಮಾಡಿ ಮಾತೆ, ವೀರ ಮಾತೆಯಾದ ನೀವು ಹೀಗೆ ಧೈರ್ಯಗೆಡಬಾರದು. ತಮ್ಮ ಈ ವ್ಯಾಕುಲವನ್ನು ಕಂಡು ನನ್ನ ಕರಳು ಕತ್ತರಿಸಿದಂತಾಗುತ್ತಿದೆ. ಮಾತೆ ಮಾತೆ, ನನ್ನ ತಂದೆಯವರನ್ನು ಚೆನ್ನಾಗಿ ನೋಡಿಕೊಳ್ಳಿ. 14 ವರ್ಷಗಳೇನು ಬೇಗನೆ ಕಳೆದು ಹೋಗುತ್ತದೆ. ಮಿತ್ರವಾಕ್ಯವನ್ನು ಪರಿಪಾಲಿಸಿ ತಮ್ಮ ಅಕ್ಕರೆಯ ಮಡಿಲಿಗೆ ಹಿಂದಿರುಗಿ ಬರುತ್ತೇನೆ ಮಾತೆ. ರಾಮ, ನಿನ್ನ ಮಾತುಗಳು ಕೇಳಲು ಬಲು ಹಿತ, ಆದರೆ ಅನುಭವಿಸುವುದು ಕಡು ಕಷ್ಟ. ದೃಢಚಿತ್ತರಾದ ನಿಮಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಮಾತೆ. ಮಾತೆ, ತಮ್ಮ ಪ್ರಾಣ ಪ್ರಿಯನಾದ ಸುಪುತ್ರ ಲಕ್ಷ್ಮಣ ನನ್ನೊಂದಿಗೆ ಅರಣ್ಯಕ್ಕೆ ಬರಲು ಅನುಮತಿ ನೀಡಿದ ತಮ್ಮ ಉದಾರ ಗುಣಕ್ಕೆ ನನ್ನ ನಮಸ್ಕಾರಗಳು. ತಿಳಿದೋ ತಿಳಿಯದೆಯೋ ನನ್ನಿಂದ ಏನಾದರೂ ಅಪರಾಧವಾಗಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸಿ, ನನ್ನನ್ನು ಹರಿಸಿ ಕಳಿಸಿಕೊಡಿ ಮಾತೆ. ಮಾತೆ, ಸಹೋದರನೊಂದಿಗೆ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಕುಮಾರ ಲಕ್ಷ್ಮಣ, ನಿನ್ನಂತಹ ಸಹೋದರನನ್ನು ಪಡೆದ ನನ್ನ ರಾಮನೇ ಧನ್ಯ. ನನ್ನ ರಾಮ ಮತ್ತು ಸೀತೆಯ ರಕ್ಷಣೆಯ ಹೊಣೆ ನಿನ್ನದು. ಚಿಂತಿಸಬೇಡಿ ಮಾತೆ, ಸಹೋದರ ಮತ್ತು ಅತ್ತಿಗೆಯ ಸೇವೆಯೇ ನನಗೆ ಪರಮಾರ್ಥ ಸೋಪಾನ. ಕುಮಾರ, ನೀನು ಕಿರಿಯವನಾದರೂ ಹಿರಿಯ ಧರ್ಮವನ್ನು ಪಾಲಿಸುತ್ತಿರುವೆ. ನಿನಗೆ ಶುಭವಾಗಲಿ. ನಿಮ್ಮ ಮಾತು ನಿಜ ಮಾತೆ. ದಾನ, ಯಜ್ಞ, ಯುದ್ಧ, ಪ್ರಾಣತ್ಯಾಗ ಕ್ಷತ್ರಿಯ ಧರ್ಮ. ಹಾಗೆಯೇ ಜ್ಯೇಷ್ಠಾನುವರ್ತನೆಯು ಕ್ಷತ್ರಿಯ ಧರ್ಮವೇ ಆಗಿದೆ. ನಾನು ಆ ಧರ್ಮ ಪಾಲನೆಯಲ್ಲಿ ನಿರತನಾಗುತ್ತೇನೆ. ಮಾತೆ, ನನ್ನನ್ನು ಹರಿಸಿ. ನಿನ್ನ ಹಿರಿಯಣ್ಣ ರಾಮನನ್ನು ನಿನ್ನ ತಂದೆ ದಶರಥ ಎಂದು ತಿಳಿ, ನಿನ್ನ ಅತ್ತಿಗೆ ಸೀತೆಯನ್ನು ನಾನೆಂದು ತಿಳಿ, ಅರಣ್ಯವನ್ನೇ ಅಯೋಧ್ಯೆ ಎಂದು ತಿಳಿ. ನಿನಗೆ ಮಂಗಳವಾಗಲಿ. ಕೃತಾರ್ಥನಾದೆ ಮಾತೆ. ತೆಗೆದುಕೋ ದೇವಿ, ಸಖಿಯರ ನೆರವಿನಿಂದ ಇದನ್ನು ಧರಿಸಿಕೊಂಡು.
ವಿಧಿ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಥೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ